ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ವರಿ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಫಾಲ್ ಯಾವುದೆಲ್ಲ ಕಾರಣದಿಂದ ಆಗುತ್ತೆ ಆ್ಯಂಡ್ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಓವರ್ ಆಲ್ ಹೇರ್ ಫಾಲ್ಗೆ ಕಾರಣ ನೋಡೋದಾದ್ರೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್. ಅಂದರೆ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರಬೇಕು, ನಮ್ಮ ಹೇರ್ ಫಾಲಿಕಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ನ ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ನಮ್ಮ ಆಹಾರದಲ್ಲಿ ಆ ನ್ಯೂಟ್ರಿಯೆಂಟ್ಸ್ದು ಕೊರತೆ ಇದ್ದಾಗ ನಮ್ಮ ಹೇರ್ ಫಾಲಿಕಲ್ ಹೆಲ್ತ್ ಹಾಳಾಗುತ್ತೆ, ನಮ್ಮ ಕೂದಲು ತಿನ್ನಾಗುತ್ತೆ, ಆವಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಮ್ಮ ಹೇರ್ ಗ್ರೋತ್ ಇಂಪ್ರೂವ್ ಆಗೋದಕ್ಕೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಮೇಯ್ನ್ ಆಗಿ ತಗೋಬೇಕಾದ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ಹೇಳ್ತೇನೆ. ಸೊ ಮೇಯ್ನ್ ಆಗಿ ಯಾವ್ಯಾವ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅಂದರೆ ಮೊದಲನೇದಾಗಿ ಐರನ್. ನಮ್ಮಲ್ಲಿ ಐರನ್ ಡಿಫಿಷಿಯನ್ಸಿ ಇದ್ದರೆ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗಲ್ಲ. ನಮ್ಮ ಹೇರ್ ಫಾಲಿಕಲ್ಗೆ ಆಕ್ಸಿಜನ್ ಹಾಗೂ ನ್ಯೂಟ್ರಿಯೆಂಟ್ಸ್ನ ತಗೊಂಡು ಹೋಗೋದು ಹಿಮೋಗ್ಲೋಬಿನ್. ಇದರ ಕೊರತೆ ಇದ್ದಾಗ ನಮ್ಮ ಹೇರ್ ಫಾಲಿಕಲ್ ಹೆಲ್ತ್ ಹಾಳಾಗುತ್ತೆ ಆ್ಯಂಡ್ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಐರನ್ ಡಿಫಿಷಿಯನ್ಸಿ ಇದೆಯಾ ಅಂತ ಕಂಡು ಹಿಡ್ಕೊಂಡು ಐರನ್ ಸಪ್ಲಿಮೆಂಟ್ಸ್ ಫಾರ್ 2 to 3 weeks ತಗೋಬೇಕಾಗುತ್ತೆ. ಅದರ ಜೊತೆ ಐರನ್ ರಿಚ್ ಫುಡ್ಡನ್ನು ನಿಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಐರನ್ ರಿಚ್ ಫುಡ್ ಯಾವುದೆಲ್ಲ ಅಂದರೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೆಲ್ಲ ತಗೋಬೋದು, ಎಗ್, ಮೀಟ್, ನಟ್ ಮತ್ತು ಪೊಮೊಗ್ರಾನೇಟ್, ಬೀಟ್ರೂಟ್ ಹೀಗೆ. ಸೊ ಎರಡನೇದಾಗಿ ಮೆಗ್ನೀಷಿಯಂ. ನಮ್ಮ ಆಹಾರದಲ್ಲಿ ಮೆಗ್ನೀಷಿಯಂ ಕೊರತೆ ಇದ್ದರೆ ಹೇರ್ ಫಾಲ್ ಆಗೋ ಸಾಧ್ಯತೆ ಇದೆ. ಸೊ ರೆಗ್ಯುಲರ್ ಆಗಿ ನಮ್ಮ ಆಹಾರದಲ್ಲಿ ಮೆಗ್ನೀಷಿಯಂ ರಿಚ್ ಫುಡ್ನ ಇನ್ಕ್ಲೂಡ್ ಮಾಡಿದರೆ ನಮ್ಮ ಹೇರ್ ಫಾಲಿಕಲ್ಗೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಸೊ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಸೊ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇದೆಯಾ ಅಂತ ಕಂಡು ಹಿಡ್ಕೊಂಡು ಮೆಗ್ನೀಷಿಯಂ ಸಪ್ಲಿಮೆಂಟ್ಸ್ ಆರ್ ಮೆಗ್ನೀಷಿಯಂ ಸಿಟ್ರೇಟ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ತಗೊಂಡು ನಿಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಮೆಗ್ನೀಷಿಯಂ ರಿಚ್ ಫುಡ್ನ ಇನ್ಕ್ಲೂಡ್ ಮಾಡೋದ್ರಿಂದ ನೀವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬೋದು. ಮೂರನೇದಾಗಿ ಸಿಲಿಕಾ. ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರಬೇಕು ಆ್ಯಂಡ್ ನಮಗೆ ವ್ರಿಂಕಲ್ಸ್ ಬರಬಾರ್ದು ಅಂದರೆ ನಮ್ಮ ಬಾಡಿಲಿ ಸಫಿಷಿಯೆಂಟ್ ಆಗಿ ಕೊಲಾಜನ್ ಪ್ರೊಡಕ್ಷನ್ ಇರಲೇಬೇಕು. ಸೊ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಸಿಲಿಕಾ ಸಪ್ಲಿಮೆಂಟ್ಸ್ನ ತಗೋಬೇಕು. ಅರೌಂಡ್ 10 to 20 mg per day ತಗೋಬೋದು. ಅದರ ಜೊತೆ ಸಿಲಿಕಾ ರಿಚ್ ಇರುವಂತಹ ಫುಡ್ನ ತಗೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ಗಳಲ್ಲೂ ಇರುತ್ತೆ. ಒನ್ ಆಫ್ ದ ರಿಚೆಸ್ಟ್ ಸೋರ್ಸ್ ಅಂದರೆ ಕಡಲೆ ಅವ್ರ ಬ್ಯಾಂಬೂ ಶೂಟ್ಸ್. ಸೊ ನಾಲ್ಕನೇದಾಗಿ ಜಿಂಕ್ ಡಿಫಿಷಿಯನ್ಸಿಲಿ ಕೂಡ ಹೇರ್ ಫಾಲ್ ಕಂಡು ಬರ್ತಾ ಇದೆ. ನಾವು LFT ಟೆಸ್ಟ್ ಮಾಡಿಸಿ ಅದರಲ್ಲಿ ALP ಲೆವೆಲ್ ಕಮ್ಮಿ ಇದ್ದರೆ ಜಿಂಕ್ ಡೆಫಿಷಿಯನ್ಸಿ ಅಂತ ಅರ್ಥ. ಸೊ ಜಿಂಕ್ ಸಪ್ಲಿಮೆಂಟ್ಸ್ನ ತಗೋಬೇಕಾಗುತ್ತೆ. ಜಿಂಕ್ ಸಲ್ಫೇಟ್ ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್. 50 to 100 mg per day ತಗೋಬೋದು. ಇದು ಬ್ಯಾಲೆನ್ಸ್ ಆಗ್ತಾ ಇದ್ದಾಗೇ ಅದ್ರ ಜೊತೆ ಜಿಂಕ್ ರಿಚ್ ಫುಡ್ನ ನಾವು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬೋದು. ನೆಕ್ಸ್ಟ್ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೂ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ. ನಮ್ಮ ಬಾಡಿಲಿ ಬಹಳಷ್ಟು ಫಂಕ್ಷನ್ಸ್ಗಳು ಚೆನ್ನಾಗಿ ಆಗಬೇಕಂದ್ರೆ ಅದು ವೈಟಮಿನ್ ಡಿ ಬೇಕೇ ಬೇಕು. ಸೊ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆಯಾ ಅಂತ ಟೆಸ್ಟ್ ಮಾಡಿಸಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಲಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ನ ತಗೊಳ್ಳಿ. ವೈಟಮಿನ್ ಡಿ ಮೇನ್ ಆಗಿ ಎಲ್ಲಿ ಸಿಗುತ್ತೆ ಅಂದರೆ ಸನ್ಲೈಟ್ ಎಕ್ಸ್ಪೋಜರಿಂದ ನಮ್ಮ ಬಾಡಿಲಿ ಹೆಚ್ಚಾಗಿ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಸೊ ಹೀಗೆ ವೈಟಮಿನ್ B12, ಬಯೋಟಿನ್, ವೈಟಮಿನ್ A ಡಿಫಿಷಿಯನ್ಸಿ ಕೂಡ ಹೇರ್ ಫಾಲ್ಗೆ ರೀಸನ್ ಆಗಿರುತ್ತೆ. ಸೊ ನಿಮಗೆ ಯಾವ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದೆ ಅಂತ ಕಂಡು ಹಿಡ್ಕೊಂಡು ಅದಕ್ಕೆ ಸರಿಯಾದ ಸಪ್ಲಿಮೆಂಟ್ಸ್ನ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡಾಕ್ಟರ್ಸ್ ಡೈರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.